ಒಬ್ಬ ನಿರ್ದೇಶಕ ತನ್ನ ಸಿನಿಮಾಗೆ ಪ್ರೊಡ್ಯೂಸರ್ ಹಾಕಿರೋ ದುಡ್ಡನ್ನು ಒಂದೊಂದು ರೂಪಾಯಿನೂ ನೀಟಾಗಿ ಬಳಸ್ಕೊಂಡ್ರೆ ಎಂಥ ಅದ್ಭುತವಾದ ಔಟ್ಪುಟ್ ಕೊಡ್ಬೋದು ಅನ್ನೋದಕ್ಕೆ ಸ್ಟ್ರೈಟ್ ಎಕ್ಸಾಂಪಲ್ ಅಂದರೆ ಅದು ನಮ್ಮ ರಿಷಬ್ ಶೆಟ್ಟಿ ಅವರು. ಟ್ರೇಲರಲ್ಲಿ ತೋರಿಸಿದ್ದು ಬರೀ 1% ಅಷ್ಟೇ, ಬಟ್ ಸಿನಿಮಾ ಒಳಗಡೆ ಬಂದರೆ ಇಲ್ಲಿ ಬೇರೆ ಪ್ರಪಂಚನೇ ಇದೆ. ಕಾಂತಾರ ಒಂದು ದಂತಕತೆ ಚಾಪ್ಟರ್ 1 ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ರಿಷಬ್ ಶೆಟ್ಟಿ ಅವರೇ ನಿರ್ದೇಶಿಸಿ ನಟಿಸಿದಂಥ ಸಿನಿಮಾ. ನಾನು ಸಿನಿಮಾ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ನೋ ಅದಕ್ಕಿಂತ 2 ಪಟ್ಟು ಅದ್ಭುತವಾಗಿದೆ ಅಂದರೆ ತಪ್ಪಾಗಲ್ಲ. ಬನ್ನಿ ಹಾಗಿದ್ರೆ ಈ ಒಂದು ಸಿನಿಮಾ ನೋಡಿ ನಮಗೇನು ಅನಿಸ್ತು ಅಂತ ನೋಡೋಣ. ಸಿನಿಮಾ ಕತೆ ಸ್ಟಾರ್ಟ್ ಆಗೋದು ಕದಂಬರ ಕಾಲದಲ್ಲಿ. ಕದಂಬರ ಆಡಳಿತದಲ್ಲಿ ಅವರ ಕೈ ಕೆಳಗೆ 10 ಸಾಮಂತರಿದ್ದರು. ಅದರಲ್ಲಿ ಒಬ್ಬ ಸಾಮಂತರ ಆಡಳಿತದಲ್ಲಿ ನಡೆಯುವ ಒಂದು ದಂತಕಥೆನೇ ಕಾಂತಾರ ಚಾಪ್ಟರ್ 1. ಸಿನಿಮಾ ಫಸ್ಟ್ ಹಾಫಲ್ಲಿ ಪ್ರತಿ ಕ್ಯಾರೆಕ್ಟರ್ನ ಪರಿಚಯ ಆಗ್ತಾ ಹೋಗುತ್ತೆ. ಅದರ ಜೊತೆ ಓಕೆ ಈ ಒಂದು ಕ್ಯಾರೆಕ್ಟರ್ ಇದೆ, ಇವರು ಈ ಥರ ರಿಯಾಕ್ಟ್ ಮಾಡ್ತಾರೆ, ಅದನ್ನೆಲ್ಲ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತಾರೆ. ಫಸ್ಟ್ ಹಾಫಲ್ಲಿ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಾಗೆ ಕಾಂತಾರ ಸಿನಿಮಾದಲ್ಲಿನ ಕೆಲವು ನಟರು ಈ ಸಿನಿಮಾದಲ್ಲೂ ಕೂಡ ಇದ್ದಾರೆ. ಅದರ ಜೊತೆ ಅವ್ರ ಪಾತ್ರ ಕೂಡ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಇಲ್ಲಿ ಆ ತೇರಲ್ಲಿ ನಡೆಯೋ ಒಂದು ಆ್ಯಕ್ಷನ್ ಸೀನ್ ಏನಿದೆ ಅದಂತೂ ಟಾಪ್ ನಾಚ್ ಆಗಿತ್ತು. ಅಲ್ಲಿರೋ ಆ ವಿಜುವಲ್ಸ್, ಆ ಆ್ಯಕ್ಷನ್ಸ್ ಎಲ್ಲ ನೋಡಿದರೆ ಒಂಥರ ಹಾಲಿವುಡ್ ಮೇಕರ್ಸ್ ಮಾಡಿದ್ದಾರೆ ಅನ್ನೋ ರೀತಿ ಇತ್ತು. ಸ್ಪೆಷಲ್ ಆಗಿ ಇಂಟರ್ವಲ್ ಸೀನಲ್ಲಿ ಆ ಹುಲಿ ಬರೋದೇನಿದೆ ಅದಂತೂ ಅದ್ಭುತ ಅಂತ ಹೇಳ್ಬೋದು. ಇದನ್ನು ನಾವು ಟ್ರೇಲರಲ್ಲಿ ನೋಡಿದಾಗ ಇದರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗಲ್ಲ, ಬಟ್ ಸಿನಿಮಾ ನೋಡಿದಾಗ ಇದು ಮಾಡಿದ ಇಂಪ್ಯಾಕ್ಟ್ ಏನಿದೆ ತುಂಬ ದೊಡ್ಡದಾಗಿತ್ತು. ಇಲ್ಲಿ VFXನ ಬಳಸ್ಕೊಂಡಿರೋ ರೀತಿ ಸಖತ್ತಾಗಿತ್ತು. ಅಷ್ಟು ಪರ್ಫೆಕ್ಟಾಗಿ ಆ ಹುಲಿಯ ಮೀಸೆಯ ಒಂದು ಕೂದಲು ಕೂಡ ಅಷ್ಟು ಡಿಟೇಲ್ ಆಗಿ ಕಾಣುವ ರೀತಿ VFXನ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಇಂಟರ್ವಲ್ ಸೀನ್ ಮುಗಿದ ನಂತರ ನಮ್ಮ ತಲೆಗೆ ಕೆಲಸ ಕೊಡುತ್ತೆ, ಏನಿದು ಇಷ್ಟು ಕ್ಯಾರೆಕ್ಟರ್ ಇದೆ, ಮುಂದೆ ಏನಾಗ್ಬೋದು, ಕತೆ ಎಲ್ಲಿ ಹೋಗುತ್ತೆ, ಈ ಥರ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇದನ್ನೆಲ್ಲ ಸೆಕೆಂಡ್ ಹಾಫಲ್ಲಿ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡ್ತಾರೆ. ನಾವು ಕಾಂತಾರ ಸಿನಿಮಾನ ನೋಡಿದಾಗ ಅಲ್ಲಿ ಕ್ಲೈಮ್ಯಾಕ್ಸ್ ಏನಿದೆ ಅದಂತೂ ಇಡೀ ಸಿನಿಮಾನ ಡಾಮಿನೇಟ್ ಮಾಡಿತ್ತು. ಅದೇ ರೀತಿ ಇಲ್ಲಿ ಕೂಡ ಬರೀ ಕ್ಲೈಮ್ಯಾಕ್ಸ್ ಅಲ್ಲ, ಇಡೀ ಸೆಕೆಂಡ್ ಹಾಫ್ ಕೂಡ ಕ್ಲೈಮ್ಯಾಕ್ಸ್ ರೀತಿ ಅನಿಸುತ್ತೆ. ಬರೋಬ್ಬರಿ 45ರಿಂದ 50 ನಿಮಿಷ ಏನಿದೆ ಅದೊಂಥರ ಕ್ಲೈಮ್ಯಾಕ್ಸ್ ನೋಡೋದ ರೀತಿ ಅನಿಸುತ್ತೆ. ಆ ಯುದ್ಧ, ಆ ದೈವ ದರ್ಶನ ಎಲ್ಲವೂ ಟಾಪ್ ನಾಚ್ ಅನ್ಬೋದು. ಇಲ್ಲಿ ರಿಷಬ್ ಶೆಟ್ಟಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಅವ್ರು ಏನು ಊಹಿಸ್ಕೊಂಡು ಕತೆ ಬರೆದಿದ್ದಾರೆ ಅದೇ ರೀತಿ ಸ್ಕ್ರೀನ್ ಮೇಲೆ ತರೋದು ತುಂಬ ಕಷ್ಟ. ಅಷ್ಟು ಚೆನ್ನಾಗಿ ತರಬೇಕಂದ್ರೆ ಅಲ್ಲಿ ಬರುವ ಸೀಕ್ವೆನ್ಸ್ಗಳನ್ನು ತಮ್ಮ ರೈಟಿಂಗಲ್ಲಿ ಪ್ರತಿ ಮೂಮೆಂಟ್ನ ಈ ಥರ ಇರಬೇಕು, ಈ ಥರ ಬರಬೇಕು ಅಂತ ಬರ್ಕೊಂಡಾಗ ಮಾತ್ರ ಒಂದು ಪರ್ಫೆಕ್ಟ್ ಔಟ್ಪುಟ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರಿಷಬ್ ಶೆಟ್ಟಿ ಅವರು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ನಮ್ಮ ರಿಷಬ್ ಶೆಟ್ಟಿ ಅವರ ಪ್ರಭಾವ ತುಂಬ ಇದೆ. ಅವರು ಸ್ಕ್ರೀನ್ ಮೇಲಿರೋ ಆ 40ರಿಂದ 50 ನಿಮಿಷದಲ್ಲಿ ಪ್ರತಿ ಫ್ರೇಮಲ್ಲೂ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ನಮ್ಮ ರುಕ್ಮಿಣಿ ಅವರು ಈ ಒಂದು ಸಿನಿಮಾದಲ್ಲಿ ಇವರನ್ನು ಬರೀ ರಾಣಿ ಅಂತ ಹೇಳಿದರೆ ಸಾಕಾಗಲ್ಲ, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅನ್ಬೋದು. ಅಷ್ಟು ಒಳ್ಳೆಯ ಪಾತ್ರವನ್ನು ರುಕ್ಮಿಣಿ ಅವರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅದು ಏನು ಎಂತ ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನು ಜಯರಾಮ್ ಅವರು ಮತ್ತು ಗುಲ್ಶನ್ ದೇವಯ್ಯ ಅವರು ಈ ಒಂದು ಸಿನಿಮಾಗೆ ಒಳ್ಳೆ ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾರೆ. ಇನ್ನು ಪ್ರಕಾಶ್ ತುಮ್ನಾಳ್ ಅವರಾಗಿರ್ಬೋದು, ಪ್ರಮೋದ್ ಶೆಟ್ಟಿ ಅವರಾಗಿರ್ಬೋದು, ರಾಕೇಶ್ ಪೂಜಾರ್ ಅವರಾಗಿರ್ಬೋದು, ಇನ್ನುಳಿದ ಎಲ್ಲ ಕಲಾವಿದರು ತಮಗೆ ಕೊಟ್ಟ ಪಾತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ಅದಿನೀಶ್ ಲೋಕನಾಥ್ ಅವರು. ಇವರನ್ನ ಈ ಸಿನಿಮಾದ ಉಸಿರು ಅಂದರೆ ತಪ್ಪಾಗಲ್ಲ. ಇಡೀ ಸಿನಿಮಾಗೆ ತಮ್ಮ ಮ್ಯೂಸಿಕ್ಕಿಂದ ಜೀವ ತುಂಬಿದ್ದಾರೆ. ಹಾಗೆ ಕಾಂತಾರ ಸಿನಿಮಾದಲ್ಲಿನ ಹಾಡುಗಳನ್ನು ಇಲ್ಲಿಯೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ವಿಜಯ್ ಕಿರ್ಗುಂದ್ ಅವರು. ಇನ್ನೇನಿದ್ರು ಇವರು ದುಡ್ಡು ಎಣಿಸ್ತಾ ಇರಬೇಕು ಅಷ್ಟೇ. ಇನ್ನು ಈ ಸಿನಿಮಾಗೆ ನನ್ನ ಒಂದು ರೇಟಿಂಗ್ ಬಂದ್ಬಿಟ್ಟು 5/5. ಇನ್ನು ನೀವು ಈ ಒಂದು ಸಿನಿಮಾನ ನೋಡಲೇಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ನೋಡಿ. ನೀವು ಕೊಡೋ ದುಡ್ಡಿಗೆ ಯಾವುದೇ ಥರ ಮೋಸ ಇಲ್ಲ. ಇನ್ಫ್ಯಾಕ್ಟ್ ಈ ಥರದ ಸಿನಿಮಾಗಳು ಮಿಸ್ ಮಾಡಲೇಬೇಡಿ. ಬಿಕಾಸ್ ಇಂತಹ ಒಂದು ಒಳ್ಳೆ ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಮತ್ತು ಕುಟುಂಬ ಸಮೇತವಾಗಿ ನೋಡುವಂತಹ ಸಿನಿಮಾಗಳು ಬರೋದೇ ಅಪರೂಪ. ಕೊನೆಯದಾಗಿ ಯಾರು ಈ ಸಿನಿಮಾನ ನೋಡಿದ್ದೀರಾ, ನಿಮಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಅದನ್ನು ಓದೋಕ್ಕೆ ನಾನಂತೂ ರೆಡಿಯಾಗಿದ್ದೀನಿ. ಹಾಗೆ ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.